ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಐ ಹ್ಯಾಡ್ ಗಾಟ್ ಕೋವಿಡ್ ಆನ್ ಏಪ್ರಿಲ್ 16th. ಏಪ್ರಿಲ್ 16th ಅಂತ ನನಗೆ ಹೆಂಗೆ ಕನ್ಫರ್ಮ್ ಅಂತಂದರೆ ಏಪ್ರಿಲ್ 16th ಈವ್ನಿಂಗ್ ನನಗೆ ಸಡನ್ ಶಿವರಿಂಗ್ ಮತ್ತು ಫೀವರ್ ಸ್ಟಾರ್ಟ್ ಆಯಿತು. ಅಲಾಂಗ್ ವಿತ್ ಮೀ ನನ್ನ 7-year-old ಮಗು ಕೂಡ ಇಮಿಡಿಯೇಟ್ ಅದೇ ಟೈಮಲ್ಲಿ ಫೀವರ್ ಮತ್ತು ಶಿವರಿಂಗ್ ಸ್ಟಾರ್ಟ್ ಆಯಿತು. ಸೊ ವಿ ಥಾಟ್ ಏನೋ ಜ್ವರ ಬಂದಿದೆ ಅಂತ ಅಂದ್ಕೊಂಡು ನಾವು ಒಂದು ಪ್ಯಾರಾಸಿಟಮಾಲ್ ತೊಗೊಂಡು ವಿ ಸ್ಲೆಪ್ಟ್ ದಟ್ ನೈಟ್ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಫಾರ್ಚುನೇಟ್ಲಿ ನಾನು ಆಫೀಸಿಗೆ ಬೇರೆ ಏನೋ ಕೆಲಸಕ್ಕೋಸ್ಕರ ರಜೆ ಹಾಕಿದ್ದೆ. ಸೊ ಐ ಡಿಡ್ ನಾಟ್ ಗೋ ಟು ಮೈ ವರ್ಕ್ ಪ್ಲೇಸ್ ವಿಚ್ ವಾಸ್ ವೆರಿ ಫಾರ್ಚುನೇಟ್. ದೆನ್ ಇನ್ ದ ಮಾರ್ನಿಂಗ್ ನನ್ನ ಹಸ್ಬೆಂಡ್ he told he's not able to get the smell of toothpaste or any other spices in the house. So I was pretty sure, okay, maybe we have got the virus anta. So all three of us fell sick parallelly. So we knew it could be COVID because of the loss of smell. ನನಗಿನ್ನೂ ಸ್ಮೆಲ್ ಹೋಗಿರಲಿಲ್ಲ, ಬಟ್ ನನ್ನ ಹಸ್ಬೆಂಡಿಗೆ ಸ್ಮೆಲ್ ಹೊರಟೋಗಿತ್ತು. ಸೊ ವಿ ವರ್ ಶ್ಯೂರ್ ದ್ಯಾಟ್ ಮೇ ಬಿ ವಿ ಹ್ಯಾವ್ ಗಾಟ್ ಕೋವಿಡ್. ಸೊ ದ ಮೋಸ್ಟ್ ಪ್ಯಾನಿಕಿಂಗ್ ಸಿಚುವೇಶನ್ ವಾಸ್ ನನ್ನ 7-year-old ಮಗುಗೂ ಕೂಡ ಫೀವರ್ ಇತ್ತು. ಸೊ ವಿ ವರ್ ಶ್ಯೂರ್ ವಾಟ್ ಎವರ್ ವಿ ಹ್ಯಾಡ್ ನನ್ನ ಮಗನಿಗೂ ಕೂಡ ಅದೇ ಇದೆ ಅನ್ನೋದು. So don't know what to do the whole day. We were in a confused state. So we did not meet anybody. ನಾವು ಯಾರು ದೊಡ್ಡವರನ್ನಾಗಲಿ ಯಾರನ್ನೂ ಸಹ ಮೀಟ್ ಮಾಡಲಿಲ್ಲ. ವಿ ವೇರ್ ಇನ್ ಅ ಕ್ಲೋಸ್ಡ್ ಎನ್ವೈರ್ಮೆಂಟ್. ವಿ ಮೇಡ್ ಶ್ಯೂರ್ ದ್ಯಾಟ್ ವಿ ವೇರ್ ಐಸೋಲೇಟೆಡ್, ಬಟ್ ವಿ ತ್ರೀ ವೇರ್ ಟುಗೆದರ್. ಸೊ ಮಾರನೇ ದಿನ ಫಸ್ಟು ಇಮಿಡಿಯೇಟ್ಲಿ ವಿ ವೆಂಟ್ ಫಾರ್ ದ BBMP ಟೆಸ್ಟ್ ಸೆಂಟರ್. ದೇ ಟೋಲ್ಡ್ ಇಟ್ ವಿಲ್ ಟೇಕ್ ಸಮ್ 3-4 days for the results. So but I think we were concluded that we had got COVID. So the first thing we did was we consulted a doctor. Fortunately, we had a very good doctor, Dr. Dilip anta, and friend husband. So he suggested that it could be COVID most likely. So he told the course of action, the course of medicines that we need to start. So even ನಮಗೆ we did not have any severe symptoms. Mild fever on and off ಇರ್ತಿತ್ತು, ಡಿಪೆಂಡಿಂಗ್ ಆನ್ ದ ಎಫೆಕ್ಟ್ ಆಫ್ ಪ್ಯಾರಾಸಿಟಮಾಲ್. ಶಿವರಿಂಗ್, ಬಾಡಿ ಪೇಯ್ನ್ ತುಂಬ ಇರ್ತಾಯಿತ್ತು, ಥ್ರೋಟ್ ಪೇಯ್ನ್ ಆಲ್ಸೋ ವಾಸ್ ದೇರ್. ಸೊ ಈ ಥರ ಆನ್ ಆ್ಯಂಡ್ ಆಫ್ ಸಿಮ್ಟಮ್ಸ್ ಇರ್ತಿತ್ತು, ನಥಿಂಗ್ ಮೇಜರ್ ಸಿವಿಯರ್ ಆರ್ ಎನಿಥಿಂಗ್. ಬಟ್ ಮುಖ್ಯವಾಗಿ ಏನು ಫಿಯರ್ ಇರುತ್ತೆ ಅಂತಂದರೆ ದ ಅನ್ನೋನ್ ಫ್ಯಾಕ್ಟರ್. ಏನಾಗುತ್ತೆ ನೆಕ್ಸ್ಟ್, ಏನಾಗುತ್ತೆ, ಏನಾಗಬಹುದು, ಇದೇನಾದ್ರು ಸಿವಿಯರ್ ಆಗುತ್ತಾ ಆರ್ ವಿಲ್ ವಿ ಗೆಟ್ ಫೈನ್. ಸೊ ಕರೆಂಟ್ ಸಿಚುವೇಷನಲ್ಲಿ ನಮಗೇನೂ ಆಗದೆ ಇದ್ರೂ ಆ ಟೆನ್ಷನಿಗೆ ವಿಲ್ ಬಿ ರಿಯಲಿ ಪ್ಯಾನಿಕಿಂಗ್. But then we took all the medicines. So 5-6 days we were all okay. And of course on the Wednesday the expected result turned out to be positive. We did not do the test for my kid. We were obvious that he has got it. But one thing is the children have better immunity as compared to us. So he could be fine just within 2 days. So ನಮಗೆ ಏನು ವರಿ ಇತ್ತು ಅಂದರೆ ಒನ್ಸ್ ಹೀಸ್ ಫೈನ್ ಆ್ಯಂಡ್ ವಿ ಆರ್ ಸ್ಟಿಲ್ ಸಿಕ್, ನಮ್ಮ ಜೊತೆ ಅವನಿದ್ದರೆ ಪರವಾಗಿಲ್ವಾ ಅನ್ನೋದು ಒಂದು ಟೆನ್ಷನ್ ಇತ್ತು. ಸೊ ಅವ್ರ ಪೀಡಿಯಾಟ್ರಿಷಿಯನ್ ಏನು ಹೇಳಿದ್ರು ಅಂದರೆ ಒನ್ಸ್ ಹಿ ಈಸ್ ರಿಕವರ್ಡ್ ಹಿಲ್ ಹ್ಯಾವ್ ದಟ್ ಆ್ಯಂಟಿಬಾಡೀಸ್, ಸೊ he cannot now mingle with the eldest that is already with us. So we kept him with us, but he was all fine after 2 days. So we thought 5-6 days we've fought this, we've won the battle. But then we had a talk with our doctor after 5-6 days. ಅವರು ನಮಗೆ ಕೆಲವೊಂದು ಟೆಸ್ಟ್, ಕಂಪ್ಲೀಟ್ ಬ್ಲಡ್ ಕೌಂಟ್ ಇರ್ಬೋದು, ಡಿ ಡೈಮರ್, ಒಂದಷ್ಟು ಸುಮಾರು ಟೆಸ್ಟ್ಗಳು ಹೇಳಿದರು. ಅದನ್ನು ಮುಂಚೆನೂ ಹೇಳಿದರು. ವಿ ಥಾಟ್ ಓಕೆ 5-6 days we are all fine, so that much amount of test is really not required ಅಂದ್ಕೊಂಡ್ವಿ. ಬಟ್ he insisted, no, you must do the test. So because of his pressure we did the test. We did the home based test. They came and they took our samples and went. Okay, he checked the numbers, they were not alarming, so he said it is okay. But ಏನು ಅಂತಂದರೆ ಐ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ದೋಸ್ ಟೆಸ್ಟ್, ದಟ್ ಇಫ್ there's anything alarming in the test, then from the 7th, 8th day onwards, depending on your doctor prescription, they'll set you the different course, maybe blood thinners or steroids, which are very much necessary. So ಏನು ಅಂತಂದರೆ COVID is not really something that we have to really panic about, but at the same time we shouldn't take it very lightly, right? Since we will be okay in the first few days and we'll have very mild symptoms and probably it is less than a common flu, but
what is really important is that we follow our doctor's instruction, we trust our doctor completely, and we really follow this step by step. We cannot take our own decisions that, yeah, this test is not required, this is not required, like that. So it's important that we follow that. And I think, and we cannot self medicate, definitely. We cannot decide, yes, I myself will take the steroids, or I myself will start with the blood thinner. No. So I think with the instructions of your doctor, your family doctor, you will be able to recover it. Probably mostly at home only. Please take steam regularly in case you even see. What's really very important is we are very safe. We take all the precautions and we never contract this virus. But it's possible that ನಮಗೆ ಈ ವೈರಸ್ ಅಟ್ಯಾಕ್ ಆಗಬಹುದು. ಬಟ್ ಆದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಯು ಹ್ಯಾವ್ ಟು ಫಾಲೋ ದ ಥಿನ್ ಬಾರ್ಡರ್. ಡೋಂಟ್ ಬಿ ವೆರಿ ಕ್ಯಾಶುವಲ್ ಅಬೌಟ್ ಇಟ್ ಆ್ಯಂಡ್ ಡೋಂಟ್ ರಿಯಲಿ ಪ್ಯಾನಿಕ್ ಅಬೌಟ್ ಇಟ್, ಬಟ್ ಟೇಕ್ ಆಲ್ ದ ಪ್ರಿಕಾಷನ್ಸ್. ಸ್ಟೀಮ್ ತೊಗೊಳ್ಳಿ ರೆಗ್ಯುಲರ್ ಆಗಿ. ಮನೇಲಿ ಮಾಡೋ ರೆಗ್ಯುಲರ್ ಕಷಾಯ ಇರ್ಬೋದು, ಬೇರೆ ಏನು ನಾವು ಹೋಮ್ ಬೇಸ್ ಥೆರಪೀಸ್ ಮಾಡ್ತಿದ್ದೀವಿ, ಪ್ಲೀಸ್ ಡೂ ದ್ಯಾಟ್ ರೆಗ್ಯುಲರ್ಲಿ ಅಲಾಂಗ್ ವಿತ್ ಫಾಲೋಯಿಂಗ್ ಯುವರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್. So it's not something that you cannot fight. Definitely, I think we are way stronger, to fight this thing. ಮುಖ್ಯವಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಬಿ ಕಾನ್ಷಿಯಸ್. ಐ ಥಿಂಕ್ that from April 16 till today, I think we have mostly recovered, but ಸ್ವಲ್ಪ tiredness ಇದೆ. As you can see, my voice is still down, but otherwise it's manageable. But we are still taking the multivitamins, and we are still taking the steam regularly, and we are definitely conscious even now. So take care, be safe, be in good spirits. Definitely we can overcome the situation and we'll come out way stronger than what it is. I think we should definitely not succumb to this virus mentally or physically. We have to fight through this. Be happy.